Thank you. ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ದಿನಾಂಕ 10/10/2023 ನಾವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅವತ್ತು ನಮ್ಮ ಎಸ್ ಪೊನ್ನಣ್ಣವರ ಮುತುವರ್ಜಿಯಲ್ಲಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಇಟ್ಕೊಂಡ ದಿವಸ ಅಂತಲೇ ನಾವು ಗುದ್ದಲ್ ಪೂಜೆಯನ್ನು ಮಾಡಿದ್ದೀವಿ. ಆ ಗುದ್ದಲ್ ಪೂಜೆ ಮಾಡಿ ನಾವು ಇವತ್ತಿಗೆ 3 ತಿಂಗಳಲ್ಲಿ ನಮಗೆ ಈ 1,21,00,000 ರಸ್ತೆಯನ್ನು ಇವತ್ತು ನಮಗೆ ಸಂಚಾರಕ್ಕೆ ಮುಕ್ತವಾಗಿರೋ ಆಗಮಿಸಿದಂತಹ ನಮ್ಮ ಎಸ್ ಪೊನ್ನಣ್ಣವರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ಪಂಚಾಯತ್ ವತಿಯಿಂದ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರಂಜಿಪುಣಚನವರು, ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಜಫ್ರಿ ಉತ್ತಪ್ಪನವರು, ಎಲ್ಲ ಪಂಚಾಯತ್ ಸದಸ್ಯರು, ಅಲ್ಲಿ ಎಲ್ಲ ನಡೆದಿರ್ತಂಥ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಎಲ್ಲ ನಾಮನಿರ್ದೇಶಕ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೆಲ್ಲ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಅವತ್ತೊಂದು ಮಾತಾಡಿದೀವಿ, ನಮ್ಮದು ಶುಭ ದಿನ ಅಂತ. ನಾವು ಗುದ್ದಲಿ ಪೂಜೆ ಮಾಡೋದು ಸುಮಾರು ವರ್ಷಗಳಾಯಿತು. ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿ ಈ ರಸ್ತೆಯನ್ನು ಉದ್ಘಾಟನೆ ಮಾಡೋದು ನಮಗೆ ತುಂಬ ಸಂತೋಷ ಅನಿಸ್ತದೆ ಸರ್. ಅದೇ ರೀತಿಯಲ್ಲಿ ನಾವು ಕಳ್ಸತ್ತಿ ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು MDR ರಸ್ತೆಗೆ ನಾವು ಒಂದು 5 ಕೋಟಿ ಒಂದು ಪ್ರಾಜೆಕ್ಟ್ ಇರುವಾಗ ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಂಡು ಆಲ್ರೆಡಿ ನಾವು ಎಸ್ಟಿಮೇಷನ್ಗೆ ಸಹ ಕಳಿಸ್ಕೊಟ್ಟಿದ್ದೀರಿ. ತಾವು ಅದನ್ನು ಆದಷ್ಟು ಬೇಗ ಎಲೆಕ್ಷನ್ ಕಳೆದಾದ್ಮೇಲೂ ಇದನ್ನು ಈ ಕಡಂಗ ರಸ್ತೆಗೆ ನೀವು ಇದರೊಳಗಡೆ ಬಂದಿದ್ದೀರಿ. ಕಡಂಗ ರಸ್ತೆ ಹೋದರೆ ಅದನ್ನು ಗೊತ್ತಾಗ್ತೈತೆ. ಅದನ್ನು ದಯವಿಟ್ಟು ನೀವು ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಈಗ ನಾವು ಪುನಃ ಇನ್ನೊಂದು ಮುಖಂಡರ ನಮ್ಮ ಮುಖ್ಯಮಂತ್ರಿಗಳ ಒಂದು ಪ್ಯಾಕೇಜಲ್ಲಿ ನಾವು 5 ಲಕ್ಷದ ಒಂದು ರಸ್ತೆ ಮಾಡಿದರೆ ಅವರು ಕಾಯ್ತಾ ಇದ್ದಾರೆ. ಒಂದು ಗಳಿಗೆ ವಿಸಿಟ್ ಮಾಡಿ ಒಂದು ರಿಬನ್ ಕಟ್ ಮಾಡಿ ಮತ್ತೆ ಗುದ್ದಲಿ ಪೂಜೆಗೆ ತೆರಳುವಂಥ ಕೆಲಸ ಮಾಡೋಣ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಬರೀ ಸರ್, ಇದು ಹಿಂಗಕ್ಕೆ ಬಾರಿ ಅವರು ಚಂದ ಕೀದ ಕೋಚಂಚೆ ಗೊತ್ತಪ್ಪ ಹಿಂಗೆ ಪರಿಸ್ಥಿತಿ ಅಂತಂದು ಹಂಗಾರೆ ಮನೆ ಉಳ್ಳ ಬೇಡ್ರ ಆ ಸೈಡ್ಲು ಉಳ್ಳಂಚೆ ಹಿಂಗಕ್ಕೆ ಹೋಗಕ್ಕೆ ಭಾರಿ ಅನುಕೂಲ. ಇಲ್ಲಿ ಭಾಳ ತಂಚಿಂಗ್ ವೆಹಿಕಲ್ ಇಲ್ಲಿ ಕಿಟಕಿಲಿ ನಡ್ಕೊಂಡು ಹೋಗ್ಬೇಕು. ಮಳೆಗಾಲಕ್ಕೆ ದಾರ್ಕ ಹುಷಾರಿಲ್ಲ ಕಾಚಂಚಿದ್ದು ಹಿಂಗೆ ಭಾರಿ ಕಷ್ಟ. ಇಲ್ಲಿ ಪಾಪಕ್ಕೆ ಅಲ್ಲಿಂದ ಬಂದು ಅದಕ್ಕೆ ನಾನು ಪಂಚಾಯತಿಂಜ ನಂಗೆ ಉದ್ಯೋಗ ಖಾತ್ರಲ್ಲಿ ಹಿಂಗಕ್ಕೆ ಅವರು 2 ಲಕ್ಷ ರೂಪಾಯಿ ಮಾಡಿತ್ತು. ಹಿಂಗೆ ಮಡ್ ವರ್ಕ್ ಮಾಡೋಣ ಎಂದು ಅದು ಹೆಂಗಕ್ಕೆ NMR ಪೂರ್ತಿ ಮಡ್ ವರ್ಕ್ ಮಾಡೋದಕ್ಕೆ NMR ಪೂರ್ತಿ ಹಿಂಗೆ ಬೆನಿಫಿಷರಿಗೆ ಬಪ್ಪನ ಒಂದು ಪೂರ್ತಿ ಅಮೌಂಟ್ನ ಹಿಂಗೆ ಕೊಡ್ತಾನೆ ಅಂದರೆ ಹಿಂಗೆ ಚೆಂದ ಇಂಟ್ರೆಸ್ಟ್ ಇದ್ದಾರೆ. ಕುಶಪ್ ಹಿಂಗೆ ಅದು ಬಕ್ಕ ಚಂಗಪ್ಪ ಈಗ ಗೋಪಾಲ ಹಿಂಗೆಲ್ಲ ಇಂಟ್ರೆಸ್ಟ್ ಇಟ್ಟಿತ್ತು. ಹಿಂಗೆ ಅದನ್ನು ರೋಡ್ ಹಿಂಗೆ ಮನೆ ಕುಳದು ಪ್ರೋಗ್ರಾಮ್ ಹಾಕಿ ಅಲ್ಲಿಂದ ಇದು ಮಾಡೋಣ ಪಕ್ಕ ಹಿಂಗೆ ಫಸ್ಟ್ ಪ್ರಿಯಾರಿಟಿಲ್ಲ ಹಿಂಗೆ ದಂಡು ಮೋರಿ ಮಾಡಿಸಿಟ್ರು ಹಿಂಗೆ ನಂಗೆ ಮುಖ್ಯಮಂತ್ರಿ ಫಂಡ್ ನಿಂಗೆ ಗಂಡ ಮಾದ್ರಿ ಹಿಂಗೆ 5 ಲಕ್ಷ ರೂಪಾಯಿ ನಿಂಗೆ ಇಲ್ಲ ಅನುದಾನ ಮಾಡಿತ್ತು. ಹಂಗೆ ನಾನು ನಿಂಗೆ ಅಬೇರೆ ಆಯ್ತಿಪ್ಪಿ ಹಿಂಗಡೆಲ್ಲ ಮುಕ್ಕಟ್ರ ಪಿಂಜ ಕೈಪಂಗಡ ಫ್ಯಾಮಿಲಿ ಪರವಾಯ್ತು ನಿಂಗೆ ನಾನು ಅಭಿನಂದನೆ ಸಲ್ಲಿಸಿದ್ವಿ. ಅದೇ ನೆಕ್ಸ್ಟ್ ಮಿನ್ನ ಕಾಚುಂಚಿ ನೆಕ್ಸ್ಟ್ ಹೆಂಗೆ ಇನ್ನೂರು ಸುಮಾರು ಮೊಟ್ಟೆ ಎಲ್ಲ ಆಯ್ತು ಹೋಪಕ್ಕೆ ಅಪ್ಪಲೆ ನನಗೆ ಆಡ ಈಗ ಇಚ್ಚ ಟೈಮ್ ಒಂದು ಇಲ್ಲತ್ತದೆ ಬರೀ ಈಗ ನಿಂಗೆ ಬರೀ ஒரு 5-6 ತಿಂಗಳ ನಿಂಗೆ ಕಿಚ್ಚ ಬಲೆ ಕೆಲಸ ಆಯ್ತು ಅಂತ ದಾರ್ಕು ಮಾಡಿದ್ಲಕ್ಕೆ ಅದನ್ನ ನಿಂಗೆ ಬೆಚ್ಚೋಂಡು ದಾರ್ ಕೆಲಸ ಮಾಡೋ ಹಿಂಗೆ ಸಪೋರ್ಟ್ ಮಾಡಿತ್ತು ಅದನ್ನ ಕೆಲಸ ಮಾಡೋಂಥ ಕೆಲಸ ಮಾಡೋಣ ನಿಂಗೆ ಸಹಕಾರ ಕೃಷಿದ್ರ ಹೇಳಪ್ಪ ಇದೆ
ಸೆಕೆಂಡ್ ಮಾಡಿ ಕ್ಲಾಸ್ ఉంది ಕೆರೆಮಳ್ಳೂರು ಗ್ರಾಮ ವ್ಯಾಪ್ತಿಯಲ್ಲಿ ಹಲವಾರು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ, ರಸ್ತೆಗಳಿಗೆ ಚಾಲನೆಯನ್ನು ಕೊಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಹಾಗೆ ರಸ್ತೆಗಳು ಯಾವುದು ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ ಅದು ಪೂರ್ಣಗೊಂಡು ಭಾಳ ಗುಣಮಟ್ಟವಾದಂಥ ರಸ್ತೆ ಇವತ್ತು ನಾವು ಕಾಣಲಿಕ್ಕೆ ಅದರ ಉದ್ಘಾಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ, ನನ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅತಿ ಹೆಚ್ಚು ಅನುದಾನವನ್ನು ಅವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ನಮಗೆ. ಕೊಡಗಿನಲ್ಲಿ ಅದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ ಭಾಳ ದುಸ್ಥಿತಿಯಲ್ಲಿ, ರಸ್ತೆಗಳೇ ಇಲ್ಲ. ಎಲ್ಲವನ್ನೂ ನಿರ್ಮಾಣ ಒಂದೇ ಸತಿ ಮಾಡಲಿಕ್ಕೆ ಅಸಾಧ್ಯವಾಗಿರ್ತದೆ. ಆದರೆ ಹಂತವಾಗಿ ಅಭಿವೃದ್ಧಿ ಮಾಡಬೇಕು, ಹಂತವಾಗಿ ರಸ್ತೆಯ ಪರಿಸ್ಥಿತಿಯನ್ನು ನಾವು ಬದಲಾವಣೆ ಮಾಡಬೇಕು, ಒಳ್ಳೆಯ ರಸ್ತೆಗಳನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಏನಿಟ್ಟಿದ್ದೇವೆ. ಅದನ್ನು ಖಂಡಿತವಾಗೂ ಆದಷ್ಟು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವಂಥ ಕೆಲಸ ಆಗುತ್ತೆ. ಇವತ್ತು ಇಲ್ಲಿ ಈ ಭಾಗದ ಜನರಿಗೆ ರಸ್ತೆ ಅನ್ನೋದೇನಂತಲೇ ಗೊತ್ತಿರಲಿಲ್ಲ. ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಮತ್ತು ಒಳ್ಳೆಯ ಒಂದು ಕಾಂಕ್ರೀಟ್ನ ರಸ್ತೆಯನ್ನು ನಾವು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದೇವೆ. ಮುಂದಕ್ಕೆ ಇನ್ನಷ್ಟು ಕಾಮಗಾರಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ಪೂರ್ಣಗೊಳಿಸ್ತೇವೆ. ಎಲ್ಲರಿಗೂ ಕೂಡ ಸರಿಯಾದ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳ ಸ್ಕೂಲ್ಗಳಿಗೆ ಇಲ್ಲಿ ಇದು ಒಂದು ಇಂತಿಲ್ಲ ಸರ್. ಇದು ನಿಮಗೆ ಬಂದ ಮಿನ್ನೆ ಇದು ಒಂದು ಮಾನಿಕ ರೋಡೇ ஒரு ஓணிர் மாதிரி இங்க நடப்பது ಭಾರಿ ಕಷ್ಟ ಇದೆ. ಇದು ಭಾರಿ ಕಾಲ್ನಡಿಗೆ ಸುಮಾರು ಬೇರೆ ಬೇರೆ ಅಲ್ಲ ಲಾಚು ಅಂತಲೇ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.